Hey guys, welcome back to my channel. 1200 ಕಿಲೋಮೀಟರ್ನ ವಿ ಸ್ಟಾರ್ಮ್ ಸೋಲೋ ರೈಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ದಿವಸ 1 ನಾನು ಹೊರಟಿದ್ದೀನಿ ಮನೆಯಿಂದ ಟುವರ್ಡ್ಸ್ ಕುಕ್ಕೆ ಸುಬ್ರಹ್ಮಣ್ಯ. ಏನು ಚಂದ ಏನು ಚಂದವ ನಿಸರ್ಗ ಮಾಟ ಎಂತ ಚಂದಲ್ಲ ಚಲವ. ಏನೇನು ಆಡ್ತೀನಿ ನಾನು. ಬಟ್ ಮೇಡ್ ಮೈ ಡೇ. ದಿಸ್ ವಾಟರ್ ಕ್ರಾಸಿಂಗ್ ಮೇಡ್ ಮೈ ಡೇ. ಸೊ ಸಮಯ 11 ಗಂಟೆ. ಆ ರಿವರ್ ಕ್ರಾಸಿಂಗ್ ಮಾಡೋಕ್ಕೋಗಿ ನಾನು ಫುಲ್ಲು ಶೂ ಎಲ್ಲ ಒದ್ದಾಯಿತು. ಹಾಂ, ಇರಲಿ ಪರವಾಗಿಲ್ಲ. ಸಿಕ್ಕಲ್ಲ, ನನಗೆ ಸಡನ್ ಕನ್ಫ್ಯೂಸ್ ಆಗ್ಬೋದು. ಮ್ಯಾಪ್ ಹಾಕೋದು ಒಳ್ಳೇದಾ ಅಂತ. ಏನು ಕೊಡವ ಬಳ್ಳಿ ಮಾಟ ಎಂತ ಚಂದಲ್ಲ ಕೊಡ. ಏನು ವೆದರ್ ಗುರು. ಬೆಳಗ್ಗೆ 11 ಗಂಟೆ ಆ್ಯಂಡ್ ವೆರಿ 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 ಗುಡ್. ಸಾಕಾದಾಗಿದೆ. ಸ್ವಲ್ಪ ಸೆಕೆ, ಗಾಡಿ ಸ್ವಲ್ಪ ಮುಂದೆ ಹೊಡ್ಕೊಳ್ಳೋ ತಣ್ಣನೆ ಗಾಳಿ. ಆ್ಯಂಡ್ ಈ ಥರ ಪ್ಯಾಡಿ ಫೀಲ್ಡ್ ಬೇರೆ ಲೆವೆಲ್ಲು. ದಿಸ್ ರೈಡ್ ಅಸ್ ಏನಂತಿರೋದಕ್ಕೆ ಒಂದು ಬೇರೆ ವೈಬೇ ಬರ್ತಾ ಇದೆ ಗುರು ಈ ರೈಡ್ಗೆ. ಪಾಪ ನಮ್ಮ ಒಬ್ರು ಯಾರೋ ಫೆಲೋ ರೈಡರ್ ಸಿಕ್ಕರು. ನಾನು ಆ್ಯಕ್ಚುಲಿ ಅವರು ಹುಬ್ಳಿಂದನೇ ಬರ್ತಿದ್ರಂತೆ. ಅವರು ಕೂಡ ಧರ್ಮಸ್ಥಳ ಅವ್ರ ಊರು ಹೋಗ್ತಾ ಇದ್ರಂತೆ. ನನ್ನನ್ನು ನೋಡಿ ಬಾಬಾ ಮುಂದೆ ಹೋದವ್ರು ವಾಪಸ್ ಬಂದು ನಿಲ್ಲಿಸ್ಬಿಟ್ಟು ನನ್ನ ಹತ್ರ ಕೇಳ್ತಾ ಇದ್ದೆ. ಖುಷಿ ಆಯಿತು. ರೂಟ್ಸ್ ಒಂದು ಸಾಕಾದ ಕನ್ಫ್ಯೂಷನ್. ಯಾವ ರೂಟ್ ಅಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಬಟ್ ಆ ಮ್ಯಾಪ್ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಫಸ್ಟ್ ಟೈಮು ಗೂಗಲ್ ಮ್ಯಾಪ್ ಕೇಳಿ ಉದ್ಧಾರ ಆಗಿದ್ದಾನೆ ಅನ್ಸುತ್ತೆ. ಎಲ್ಲ ಹೋದ ಪಾಪ ಹುಡುಗ. ಗ್ಲಾಮರ್ 125 ಫುಲ್. ಈ ರೈಡ್ ಶೂ ಮಾತ್ರ ಫುಲ್ಲು ಒದ್ದೆ, ಇನ್ಕ್ಲೂಡಿಂಗ್ ಪ್ಯಾಂಟು. ಓಪ್ಸ್, ಬಿಸಿಲು ಹಂಗೆ ಸ್ವಲ್ಪ ಏರ್ತಾ ಇದೆ ಇಂಟೆನ್ಸಿಟಿ. ಸೊ ಇನ್ಸೆಂಟಿವ್ ಅಯ್ಯೋ 25%. ಶಟ್ ಮ್ಯಾನ್, 25% ಓನ್ಲಿ.
ಬ್ರೇಕ್ ಬೇರೆ ತುಂಬ ಜಾಸ್ತಿನೇ ತೊಗೊಂಬಿಟ್ಟೆ. ಓ ಆನಂದಪುರಂ, ಕರೆಕ್ಟ್, ಐ ವಾಸ್ ರೈಟ್. ಆನಂದಪುರ ಅಲ್ಲ, ಆನಂದಪುರಂ. ಹಾಂ, ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕಲ್ಲಿ ಒಂದು 2 ಸತಿ ಪೆಟ್ರೋಲ್ ಹಾಕ್ಸಿ ನಾನು ಈ ರೂಟಲ್ಲಿ ಬರಬೇಕಾದ್ರೆ. ಏನು ಕೂಡ ಇದೊಂದು ತುಂಬ ಡೇಂಜರು. ಈ ನಮ್ಮ ಸೈಡ್ ಸ್ವಲ್ಪ ಜಾಸ್ತಿ, ಈ ಉತ್ತರ ಕರ್ನಾಟಕ ಕಡೆ ಇದು ಎಷ್ಟು ಡೇಂಜರ್ ಅಂತಂದರೆ ಕಾಂಟ್ ಇಲ್ಲಿ. ನಾನು ಒಂದು ಲೈವ್ ಆಕ್ಸಿಡೆಂಟ್ ನೋಡಿದ್ದೀನಿ. ಅದು ಚಿಕ್ಕ ಚಿಕ್ಕ ಹಳ್ಳ ಥರ ಇರುತ್ತಲ್ಲ ಮೆಕ್ಕೆಜೋಳ, ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಅದರಲ್ಲಿ. ಸೊ ಇಟ್ ನೀಡ್ ಟು ಬಿ ವೆರಿ ಕೇರ್ಫುಲ್ ವೆನ್ ಎವರ್ ಯು ಸಿ. ಎಲ್ಲೆಲ್ಲಿ ಕರ್ಕೊಂಬರ್ತಾ ಇದೆ ಗುರು ಇದು. ಇದೊಂದು ಸ್ವಲ್ಪ ಡೇಂಜರು ಚಿಕ್ಕ ರೋಡಲ್ಲಿ. ಎಲ್ಲಿಂದ ಯಾವನು ಬರ್ತಾನೋ ಗೊತ್ತಾಗಲ್ಲ. ಸೊ ಇನ್ನೊಂದು ಸ್ಮಾಲ್ ಪಿಟ್ ಸ್ಟಾಪ್ ತೊಗೊಂಡಿದ್ದೀನಿ. ದ ಥಿಂಗ್ ಈಸ್, ನನ್ನ ಫೋನ್ ಕಂಪ್ಲೀಟಾಗಿ ಡೆಡ್ ಆಗಿದೆ. ಆ್ಯಂಡ್ ಇವಾಗ ನನ್ನ ಗೋಪ್ರೋ ಕೂಡ ಆಲ್ಮೋಸ್ಟ್ ಐ ಥಿಂಕ್ ಇನ್ 20% ಅಷ್ಟೇ ಬಾಕಿ ಇದೆ. ಆ್ಯಂಡ್ ಹೊಸ ಪ್ರಾಬ್ಲಮ್ ಡಿಸ್ಕವರ್ ಮಾಡಿ ವಿಸ್ಟ್ರಾಮಲ್ಲಿ. ಏನಂದರೆ ಇಲ್ಲಿ ಕಾಣ್ತಾ ಇದೆ, ಚಾರ್ಜಿಗೆ ಹಾಕಿದ್ದೀನಿ ಫೋನ್ನ. ಓಕೆ, ಮ್ಯಾಪ್ ಆನ್ ಇತ್ತು ಅಂತಂದರೆ ಆ ಮ್ಯಾಪ್ ಎಷ್ಟು ಪವರ್ ಇಳಿಯುತ್ತಲ್ಲ, ಆ ಪವರ್ಗೆ ಈ ಪವರ್ ಸಾಕಾಗಲ್ಲ ಚಾರ್ಜ್ ಮಾಡೋಕ್ಕೆ. ಈ ಚಾರ್ಜೇ ಆಗಲ್ಲ. ಈವನ್ ಚಾರ್ಜ್ ಹಾಕಿದ್ಮೇಲೂ ಡೌನ್ ಆಗ್ತಾ ಬರುತ್ತೆ. ಬಟ್ ಏನಂದರೆ ಡೌನ್ ಆಗೋ ಟೈಮ್ ಏನಿದೆ ಅದು ಕಡಿಮೆ ಆಗುತ್ತೆ ಅಷ್ಟೇ ಹೊರತು ಮೇಲ್ಗಡೆ ಅಂತೂ ಹೋಗ್ತಾನೆ ಇಲ್ಲ. ಸೊ ನಾವು ಇಟ್ಸ್ ಹಾರ್ಡ್ಲಿ 6%. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಎಷ್ಟು, ಒಂದು 1:30. ಕರೆಂಟ್ ಟೈಮ್ ಇಸ್ 1:30. ಸೊ ಐ ಆಮ್ ನಿಯರ್ ಆಗುಂಬೆ ಮೇನ್ ಸಿಟಿ ಎಂಟ್ರ್ ಆಗುತ್ತೆ. ಅಂದರೆ ಇಟ್ಸ್ ಸಿಟಿ ಎಂಟ್ರೆನ್ಸ್ ಅಷ್ಟೇ. ಮೇನ್ ಘಾಟ್ ಸೆಕ್ಷನ್ ಸಿಟಿ ಆದಮೇಲೆ ಬರುತ್ತೆ. ನಾಟ್ ಗೋಟು ಕಾರ್ಕಳ ಹೋಗ್ತಾ ಹೆಬ್ರಿ ಮತ್ತು ಇದ್ರ ಮಧ್ಯ ಘಾಟ್ ಸೆಕ್ಷನ್ನ ಇಳಿದ್ಬಿಟ್ಟು ಹೋಗಬೇಕು. ಸೊ ಇದು ಅವಸ್ಥೆ ಇವಾಗ. ಅದಕ್ಕೋಸ್ಕರನೇ ಒಂದು ಸ್ಮಾಲ್ ಪಿಟ್ ಸ್ಟಾಪ್ ತೊಗೊಂಡಿದ್ದೀನಿ. ಆ್ಯಂಡ್ ಪ್ರಾಬ್ಲಿ ಆಗುಂಬೆ ಸಿಟಿಯಲ್ಲಿ ಐಮ್ ಗೋನಾ ಹ್ಯಾವ್ ಸಮ್ ಲಂಚ್. ಅಲ್ಲೇ ಲಂಚ್ ಮಾಡಿ ದೆನ್ ಸೊ ಮೇನ್ ಪಿಟ್ ಸ್ಟಾಪ್ ತೊಗೊಳ್ಳೋ ಕಾರಣ ಏನಂದರೆ ಒಂದು ಸ್ವಲ್ಪ ಹೈಡ್ರೇಟ್ ಆಗೋಕ್ಕೆ, ಪ್ಲಸ್ ಈ ಚಾರ್ಜ್ನ ಇವಾಗ ಇಲ್ಲಿಂದ ತೆಗೆದುಬಿಟ್ಟು ಪವರ್ ಬ್ಯಾಂಕಿಗೆ ಹಾಕ್ತೀನಿ. ಫಸ್ಟು ಆ ಕೆಲಸ ಮಾಡ್ತೀನಿ. ಸುಜುಕಿ ಅಯ್ಯೋ, ಫಾಸ್ಟ್ ಚಾರ್ಜಿಂಗ್ ಕೊಡೋಕ್ಕೇನು ಗುರು, ಹಾಂ ಚಾರ್ಜೇ ಆಗ್ತಿಲ್ಲ ಇಲ್ಲಿ. ನಾನು 20% ಇದ್ದಾಗ ಚಾರ್ಜ್ ಹಾಕಿರೋದು ಕಂಟಿನ್ಯೂಸ್ ಆಗಿ. ನಾವು ಇಟ್ 6%. ಏನು ಮಾಡೋಕ್ಕಾಗಲ್ಲ. ಸೊ ಪುಣ್ಯಕ್ಕೆ ಪವರ್ ಬ್ಯಾಂಕ್ ತಂದಿದ್ದೆ, ಬಚಾವಾದೆ. ಸೊ ವಿ ಸ್ಟ್ರಾಂಗ್ ಓನರ್ಸ್ ಕ್ಯಾರಿ ಅ ಪವರ್ ಬ್ಯಾಂಕ್ ವಿಚ್ ಇಸ್ ಫಾಸ್ಟ್ ಚಾರ್ಜಿಂಗ್. ಅದರ್ವೈಸ್ ಯು ಗೋನಾ ಬಿ ಡೆಡ್ ಔಟ್ ಆಫ್ ನೋವೇರ್. ಫುಲ್ ಆಫ್ ರೋಡಿಂಗ್ ಗುರು, ಫುಲ್ ಆಫ್ ರೋಡಿಂಗ್, ಹೆವಿ ಆಫ್ ರೋಡಿಂಗ್. ಬಟ್ ಸಾಕಾದಾಗ ಹ್ಯಾಂಡಲ್ ಮಾಡುತ್ತೆ ಬ್ಯಾಡ್ ರೋಡ್ಸ್ನ ಮಾತ್ರ. ಒಂಚೂರು ಇಶ್ಯೂ ಇಲ್ಲ. ಸೊ ಆಲ್ಮೋಸ್ಟು ಆಗುಂಬೆ ಸಿಟಿನ ರೀಚ್ ಆಗಿ ಬಂದಿದ್ದೀನಿ. ರೀಚ್ ಆದೆ ಅಂತಂದರೆ ಇವಾಗ ಐ ವಿಲ್ ಟೇಕ್ ಅ ಲಂಚ್ ಬ್ರೇಕ್. ಬೆಳಗ್ಗೆ 7 ಗಂಟೆಗೆ ತಿಂಡಿ ತಿಂದಿದ್ದು, ಇವಾಗ ಆಲ್ಮೋಸ್ಟು 1:30 2 o'clock ಆಗ್ತಾ ಬಂತು. ಸೊ 2 o'clock ಆಗ್ತಾ ಬಂತೇನೋ, 2 o'clock ಆಗೇ ಬಿಟ್ಟಿದೆ. ಸೊ ಫಸ್ಟು ಕೆಲಸ ಊಟ, ಬೇರೆದೆಲ್ಲ ಆಮೇಲೆ.
ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ, ನಿಧಾನವಾಗಿ ಚಲಿಸಿ. ಓ ಹೋ 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 ಹೋ. ಎಲ್ಲೂ ಒಂಚೂರು ಈ ಥರ ಜರ್ಕ್ ಹೊಡಿಯೋದು ಅಥವಾ ಈ ಥರ ಕಾನ್ಫಿಡೆನ್ಸ್ ಇಲ್ಲದೆ ಥರ ಆಗೋದು ಅಥವಾ ಸ್ಲೈಡ್ ಆಗೋದು ಆ ಥರದ್ದು ಏನೂ ಪ್ರಾಬ್ಲಮ್ ಆಗೋಲ್ಲ ಬ್ಯಾಡ್ ರೋಡ್ಸಲ್ಲಿ ಈ ಗಾಡಿಗೆ. ಅದೇ ನನ್ನ ಜಿಕ್ಸರ್ ಐತೆ ಅಂತ ಅಂದ್ಕೊಳ್ಳಿ, ಅದ್ರ ಟೈರ್ಗೆ ಒಂಥರ ಸ್ಕಿಡ್ ಆಗಿ ಹ್ಯಾಂಡ್ಲು 4 ಸತ ಈ ಥರ ಆಗಿ ಅದನ್ನ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಕಷ್ಟ ಆಗಿರೋದು. ಬಟ್ ಇದು ಮಾತ್ರ ಸೂಪರ್ ಚಿಂದಿಯಾಗಿ ಓಡುತ್ತೆ ಗಾಡಿ. ಫುಲ್ ಹೆವಿ ಕಾನ್ಫಿಡೆನ್ಸ್ ಕೊಡೋದು ಮಾತ್ರ. ಆ್ಯಂಡ್ ನನ್ನ ಟಾಪ್ ಬಾಕ್ಸ್ ಇದೆ ಅಂತೇಳಿ ನಾನೊಂದು ಸ್ವಲ್ಪ ಗಾಡಿ ಬೆಂಡ್ ಮಾಡ್ತಿಲ್ಲ, ಕಾನ್ಫಿಡೆನ್ಸ್ ಬರ್ತಿಲ್ಲ. ಇಲ್ಲಾಂತಂದರೆ ಬೇರೆ ಲೆವೆಲಲ್ಲಿ ತೋರಿಸಿದೆ ವೀಡಿಯೋನ. ಬಟ್ ಎನಿವೇ ಹಾಕೊಬೇಕಾಟ ಇದೆಯಲ್ಲ ಇನ್ನು ಏನೋ ರೋಡ್ ಕನ್ಸ್ಟ್ರಕ್ಷನ್ ಇದೆ ಅನಿಸುತ್ತೆ. ಬಟ್ ಎಂಟೈರ್ ಸ್ಟ್ರೆಚ್ ಮಾತ್ರ ಸೂಪರ್ ಆಗಿದೆ ರೋಡು. ಎಲ್ಲೂ ಅವಾಗವಾಗ ಒಂಚೂರು ಈ ಥರ ಕೆಟ್ಟೋಗಿದೆ ರೋಡು ಬಿಕಾಸ್ ಆಫ್ ದ ಕನ್ಸ್ಟ್ರಕ್ಷನ್ನು. ಅದು ಬಿಟ್ಟರೆ ದ ಎಂಟೈರ್ ರೂಟ್ ಈಸ್ ರಿಯಲಿ ಗುಡ್ ಆ್ಯಂಡ್ ಸ್ಮೂತ್. ತೆಗಿಬೇಡಪ್ಪ, ಸಡನ್ನಾಗಿ ಈ ಥರ ತೆಗಿಬಾರ್ದು ಯಾವಾಗ್ಲೂ. ನಾಟ್ ಸೇಫ್ ಫಾರ್ ಎನಿವನ್. ಗೊತ್ತಿಲ್ಲ, ಇವಾಗ ನಂದು ಬ್ಯಾಟ್ರಿ ಡಮರ್ ಆಗ್ಬೋದು, ಯಾಕಂದರೆ ಆವಾಗಲೇ 20% ಉಳಿದಿತ್ತು. ಇವಾಗ ಎಷ್ಟು ಇಳಿದಿದೆ ಗೊತ್ತಿಲ್ಲ. ಇದೆಷ್ಟು 19% ಆಯಿತು. ಇದೊಂದು ಏನು ಗುರು, ಫಾಸ್ಟ್ ಚಾರ್ಜಿಂಗ್ ಒಂದು ಸ್ವಲ್ಪ ಪವರ್ ಔಟ್ಪುಟ್ ಜಾಸ್ತಿ ಕೊಟ್ಟಿದ್ರೆ ಏನಾಗಿರೋದು ನನ್ನ ಮಕ್ಕಳಿಗೆ. ಎಷ್ಟು ಲಕ್ಷ ಗಟ್ಟಲು ಗಾಡಿ ತೊಗೋತಾರೆ, ಸಣ್ಣದು ಮಾಡೋಕ್ಕಾಗಲ್ಲ. ಮತ್ತು ಯಾಕಂದರೆ ಅಡ್ವೆಂಚರ್ ಅಂದಮೇಲೆ ಫೋನು ಮ್ಯಾಪ್ ಇಸ್ ಮ್ಯಾಂಡೇಟರಿ ಅಂತಂದಮೇಲೆ ಬೇಗ ಚಾರ್ಜ್ ಖಾಲಿ ಆಗುತ್ತೆ ಮ್ಯಾಪ್ಸಿಗೆಲ್ಲ. ಅದು GPS ಯೂಸ್ ಮಾಡಿದ್ರಂತೂ ಯಪ್ಪ ಕೇಳೋಕೆ ಹೋಗ್ಬಿಡಿ. ಅದ್ರ ಘಾಟ್ ಸೆಕ್ಷನ್ ಏನಾಗುತ್ತೆ ಅಂದರೆ ಎಂಟೈರ್ ಆಫ್ಲೈನಲ್ಲಿ ನಡೆಯುತ್ತೆ. ಸೊ ಇಟ್ ಇಸ್ ಆ GPS ಟ್ರ್ಯಾಕ್ ಮಾಡ್ಕೊಂಡು ಹೋಗೋಷ್ಟಲ್ಲೇ ತುಂಬಾ ಚಾರ್ಜ್ ಇಳಿಯುತ್ತೆ. ಹೀಗಾಗಿ ಚಾರ್ಜ್ ಆಗ್ತಾನೆ ಇರಲಿಲ್ಲ ಅದಾಗಲೇ. ಇದು ನೀವೇನಾದರೂ ಮ್ಯಾಪ್ ಆನ್ ಮಾಡಿ ಚಾರ್ಜ್ ಹಾಕಿದೆ ಅಂದ್ಕೊಳ್ಳಿ, ಚಾರ್ಜ್ ಆಗೋದೇ ಇಲ್ಲ. ಅಷ್ಟು ಪವರ್ ಅದಕ್ಕೆ ಸಾಕಾಗೋದೇ ಇಲ್ಲ. ಸೊ ಅದು ಬ್ಯಾಟ್ರಿ ಡೌನ್ ಆಗ್ತಾನೇ ಹೋಗುತ್ತೆ. ಕೂಡ ಒಳ್ಳೆ ಹ್ಯಾಂಡ್ಲ್ ಮಾಡುತ್ತೆ ಈಗ ಗಾಡಿ, ಅದು ಬಿಟ್ಟು ಟಾಪ್ ಬಾಕ್ಸಲ್ಲಿ. ಟಾಪ್ ಬಾಕ್ಸ್ ಇರೋದ್ರಿಂದ ನನಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇದೆ. ಹೀಗಾಗಿ ನಾನು ಬಗ್ಸ್ತಾ ಇಲ್ಲ ಗಾಡಿನ. ಅಂದರೆ ಲೈಕ್ ನಂದು ಕೆಪಾಸಿಟೀಸ್ ಅಷ್ಟು ಬಗ್ಸ್ತಾ ಇಲ್ಲ. ಐ ಆಮ್ ಜಸ್ಟ್ ಆ ಸೇಫ್ ಝೋನಲ್ಲಿ ಆಟ ಆಡ್ತಾ ಇದ್ದೀನಿ ಅಷ್ಟೇ. ಸೊ ಒಂದು ದಿವಸ ಬರೀ ಟಾಪ್ ಬಾಕ್ಸು ಮತ್ತು ಪ್ಯಾನಿಯರ್ಸ್ ಏನೂ ಇಲ್ಲದೇ ತೊಗೊಂಬರ್ತೀನಿ, ಆವಾಗ ಫುಲ್ಲು ಟೆಸ್ಟ್ ಮಾಡೋಣ ಅದು ಒಂಥರ. ಬಟ್ ವಿತ್ ಟಾಪ್ ಬಾಕ್ಸ್ ಕೂಡ ಇಟ್ಸ್ ಹ್ಯಾಂಡ್ಲಿಂಗ್ ವೆರಿ ಗುಡ್. ಟಯರ್ಸ್ ತುಂಬಾ ಗ್ರಿಪ್ ಆಗಿದೆ, ಟಯರ್ಸ್ ತುಂಬ ಚೆನ್ನಾಗಿದೆ, ಓಡ್ಸೋಕ್ಕೆ ಮಜಾ ಬರ್ತಿದೆ. ಬಿಕಾಸ್ ಕಾರ್ನರ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಐ ಥಿಂಕ್ ಬಂತು ದಿಸ್ ಈಸ್ ದ ಮೇನ್ ಆಗುಂಬೆ ಟೌನ್ ಅಥವಾ ಊರು. ಸೊ ದಿಸ್ ಈಸ್ ಮೇನ್ ಇದು ಬಸ್ ಸ್ಟ್ಯಾಂಡು. ಸೊ ನಮ್ಮ ಅಡ್ಡ ಈ ಕಡೆ ಇದೆ ರೈಟ್ ಸೈಡಲ್ಲಿ. ಸೊ ಅಲ್ಲಿ ನಾನು ನಿಲ್ಲಿಸ್ಕೊಳ್ತೀನಿ, ಇಲ್ಲಿ ಊಟ ಮಾಡೋಣ. ನಂದು ರೆಗ್ಯುಲರ್ ಅಡ್ಡ ಇದೆ ಯಾವಾಗಲೂ, ಊಟ ಚೆನ್ನಾಗಿರುತ್ತೆ ಇಲ್ಲಿ. ಯು ಕ್ಯಾನ್ ಆಲ್ಸೋ ಟ್ರೈ ಶಬರಿ ಗ್ರ್ಯಾಂಡ್. ಸೊ ಊಟ ಮಾಡೋಣ. ಊಟ ಮಾಡಿ ನೆಕ್ಸ್ಟು
ಆಗುಂಬೆ ಘಾಟ್ ಸೆಕ್ಷನ್ ಇಳಿಸೋಣ. ಲೆಟ್ಸ್ ಹ್ಯಾವ್ ಸಮ್ ಫುಡ್ ಗೈಸ್. ಹೊಟ್ಟೆಗೆ ಹಿಟ್ಟು ಬೀಳಬೇಕು, ಸಾಕಾಗಿದೆ. ಹೇಳೋದಲ್ಲ ಬೆಳಿಗ್ಗೆ ತಿಂಡಿ ಬೇಗ ಮಾಡಿಬಿಡೋಣ, ಹಾಗಾಗಿ ಹೊಟ್ಟೆ ಬೇಜಾರು ಅನಿಸ್ತಾ ಇದೆ. ಓಕೆ ಗಾಯ್ಸ್, ಫೈನಲಿ ಹೊಟ್ಟೆಗೆ ಹಿಟ್ಟು ಬಿತ್ತು, ನಮ್ಮ ಗೋಬ್ರೋಗೆ ಬ್ಯಾಟ್ರಿ ಬಿತ್ತು. ಇವಾಗ ವಿ ಆರ್ ಗುಡ್ ಟು ಗೋ. ಫುಲ್ ಇಳಿಸೋಣ ಇವಾಗ ಗಾಡಿನ. ತುಂಬ ಸ್ಟೀಪ್ ಹೇರ್ ಪಿನ್ ಬೆಂಡ್ಸ್ ಇದೆ ಆಗುಂಬೆ ಘಾಟಲ್ಲಿ. ಯಾರು ಬಂದಿದ್ದೀರಾ, ಯಾರು ಗಾಡಿ ಓಡಿಸಿರೋರ್ಗೆ ಐ ಥಿಂಕ್ ದೇ ಆಲ್ರೆಡಿ ನೋ ಯಾವ ಥರ ಇದೆ ಅಂಥೇಳಿ. ಸೊ ಇದು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಗಾಡಿ ನೋಡೋಣ. ಡೋಂಟ್ ನೋ ವೈ, ಬಟ್ ಸ್ವಲ್ಪ ಗ್ಲೌಸ್ ಯಾಕೋ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ ಇವತ್ತು. ಮೊನ್ನೆ ಈ ಥರ ಆಗಿರಲಿಲ್ಲ. ಮೇ ಬಿ ಘಾಟ್ ಸೆಕ್ಷನಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಗೇರ್ ಶಿಫ್ಟಿಂಗು, ಕ್ಲಚ್ಚು, ಬ್ರೇಕು ತುಂಬಾ ವರ್ಕ್ ಆಗುತ್ತೆ. ಬಟ್ ಸ್ಟೇಟ್ NH ಹೈವೇಸಲ್ಲಿ ಆ ಥರ ಏನಾಗಲ್ಲ. ಎಂಟರ್ ದ ಡ್ರ್ಯಾಗನ್ಸ್ ಡೆನ್. ಯಾರು ಆಕ್ಸಿಡೆಂಟ್ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದವನು. ಬಂತು ವೇವ್ ಪಾಯಿಂಟು. ಇಲ್ಲಿ ನಿಲ್ಸಂಗಿಲ್ಲ ಗಾಡಿನ, ಗಾಡಿ ಎಲ್ಲಿ ನಿಲ್ಸ್ಕೋಬೇಕು ಗೊತ್ತಾಗ್ತಿಲ್ಲ. ಗೈಸ್, ಹೇಗಿತ್ತು ಆಗುಂಬೆ ವ್ಯೂ ಪಾಯಿಂಟ್ ವ್ಯೂ? ಆ್ಯಂಡ್ ನಾವು is the challenge, how the V-Storm gonna perform